ಸಿನಿಮಾದವ್ರು ಬೇರೆ, ನಾರ್ಮಲ್ ಆಗಿ ಬೇರೆ. ಇವಾಗ ನೋಡಿ ಗಿಲ್ಲಿ ಇದಾರಲ್ಲ, ತುಂಬಾ ದೊಡ್ಡದವ್ರನ್ನ ಸಿಲ್ಲಿಯಾಗಿ ಮಾತಾಡ್ಸ್ಬಿಡ್ತಾನೆ. ಏನೇಳಿ ತುಂಬಾ ಟೇಕ್ ಇಟ್ ಈಸಿ. ಅದನ್ನೇ ಬೇರೆಯವ್ರು ಮುಂದ್ಗಡೆ ಮಾತಾಡ್ಸ್ಬೇಕು ಆತರ. ಹಂಗಿದ್ದವ್ರು ಏನೇಳಿ ಎಲ್ಲರೂ ಮನುಷ್ಯ, ನೀವು ಒಂದೇ ನಾವು ಒಂದೇ ಕಾಮಿಡಿ ಮಾಡೋಂತ ಮಾಡಕ್ಕಾಗತ್ತಾ? ಇಲ್ಲ. ಅದೆಲ್ಲ ತುಂಬಾ ಜನ ಬಕೆಟ್ ಹಿಡಿದು ಬದುಕ್ತಾರೆ. ಏನೇಳಿ ಬಹಳ ದಿವಸ ಬಕೆಟ್ ವರ್ಕ್ ಆಗಲ್ಲ. ಏನೇಳಿ ನಿಮ್ಮಲ್ಲಿ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಯಾವಾಗಲೂ ನಮ್ಮ ಜೊತೆ ಇರೋರ್ನ ಎಸ್ ಅಂತ ಹೋದ್ರೆ ನಾವು ನೋ ಆಗ್ಬಿಡ್ತೀವಿ. ನಮ್ಮ ಲೈಫಲ್ಲಿ ಯಾರು ಸರಿ ಇಲ್ಲ ಅಂದ್ರೆ ಅದು ನೋ ಅನ್ಬೇಕು. ಅವ್ರಿಗೆ ಎಸ್ ಅಂದ್ರೆ ನಾವು ನೋ ಆಗ್ಬಿಡ್ತೀವಿ ಲೈಫಲ್ಲಿ. ನಾವು ನೋ ಅನ್ನೋ ಥರ ಬದುಕಬೇಕು ಲೈಫಲ್ಲಿ. ದೊಡ್ಡವರು ಚಿಕ್ಕವರು ಎಲ್ಲ ಇರುತ್ತೆ, ಗೌರವದಾಗ ಇರಬೇಕು. ಎಲ್ಲದನ್ನು ಎಸ್ ಅನ್ನೋಕೆ ಹೋದ್ರೆ ಅವ್ರಿಗೆ ನಾವು ಅಡಿಯಾಳು ಹಾಕ್ಬಿಡ್ತೀವಿ. ನಾನು ನೋಡಿದ್ದೀನಿ ಬಹಳ ಮಿರಾಕಲ್. ಇಲ್ಲಿ ನೋಡ್ರಿ, ಒಂದು ಮಾಹಿತಿನ ನಾನು ಹೇಳ್ತೀನಿ. ಈ ಗ್ರಹಗಳು ಯಾರಪ್ಪನ ಮನಸ್ಸು ಹೊತ್ತಲ್ಲ, ಯಾವ ಧರ್ಮಕ್ಕೂ ಸೇರಿಲ್ಲ, ಯಾವುದಕ್ಕೂ ಸೇರಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಸಾಕಷ್ಟು ಮಕರ ರಾಶಿ ಟೈಮ್ ಕಡೋದಂತ ಪ್ರೆಡಿಕ್ಷನ್ ಮಾಡೋದು. ಫಸ್ಟ್ ಮೇಷರಾಶಿ ಅಷ್ಟೇ. ಮೇಷರಾಶಿ ಮಕರ ರಾಶಿ ಇವಾಗ ಹೊಸ ವರ್ಷ ಪ್ರೆಡಿಕ್ಷನ್ ಮಾಡ್ತಿದ್ದಾರೆ ಎಲ್ಲ ಅಸ್ಟ್ರಾಲಜರು. ಇಡೀ ವರ್ಲ್ಡಲ್ಲಿ ಪ್ರೆಡಿಕ್ಷನ್ ಮಾಡಿದ್ದಾರೆ. ಅವ್ರಿಗೆ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ಏನೇಳಿ ಯೂಟ್ಯೂಬಲ್ಲಿ ಜನ ಜಾಸ್ತಿ ಆಗಬೇಕು, ಟಿವಿಲಿ ಒಂದು ಮಾತಾಡ್ಬೇಕು, ಇದೇ ಲೂಸ್ ಸ್ಟಾಕ್ಗಳು ಮಾತಾಡ್ತಿದ್ದಾರೆ. ಏನೇಳಿ ಇದು ರಾಂಗ್ ಕಾನ್ಸೆಪ್ಟು.